ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈವ್ ಟೇಸ್ಟಿ ಲೈವ್. ಇವತ್ತು ನಾನು ಒಂದು ಸೂಪರ್ ಆಗಿರೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ಪ್ಲೇಸು. ಯಾರಾದರೂ ಲೈಫಲ್ಲಿ ಒನ್ ಟೈಮ್ ಆದರೂ ಈ ಥರ ಒಂದು ಪ್ಲೇಸಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಾರೆ. ಅಫ್ಕೋರ್ಸ್ ನೀವು ಇಂದರೆ ಈ ಸೆಟಪ್ಸ್ನೆಲ್ಲ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ ಹೇಳಿ. ಇದು ನಾನು ಕೇರಳದಲ್ಲಿರುವಂಥ ಫೇಮಸ್ ಪ್ಲೇಸು ಅಲೆಪಿ ಅಂದಮೇಲೆ ಫಸ್ಟ್ ನೆನಪಾಗೋದೇ ಬೋಟ್ ಹೌಸ್. ಎಸ್, ನಾನಿವತ್ತು ಅಲೆಪಿಯಲ್ಲಿರುವಂಥ ಬೋಟ್ ಹೌಸ್ಗೆ ಬಂದಿದ್ದೀನಿ. ಬನ್ನಿ, ಈ ಬೋಟ್ ಹೌಸ್ ಎಲ್ಲ ಹೇಗಿದೆ ಮತ್ತು ಯಾವ್ಯಾವ ಪ್ಲೇಸ್ಗೆಲ್ಲ ಕರ್ಕೊಂಡೋಗಿ ನಮ್ಮನ್ನ ತೋರಿಸ್ತಾರೆ, ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಾನು ಇವತ್ತು ನಿಮ್ಮ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ಇನ್ಯಾಕೆ ತಡ, ಶುರು ಮಾಡೋಣ ನಮ್ಮ ವಿಡಿಯೋನ. ಅಲೆಪಿ ಬಸ್ ಸ್ಟ್ಯಾಂಡಿಂದ ಬೋಟ್ ಹೌಸ್ಗೆ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆ ಇಲ್ಲಿ ಆಟೋ ಫೆಸಿಲಿಟೀಸ್ ಕೂಡ ಇದೆ. ಇನ್ನು ನೀವು ರೈಲ್ವೆ ಸ್ಟೇಷನಿಂದ ಬರ್ತಾ ಇದ್ದೀರಾ ಅಂತಂದರೆ ಅಲೆಪಿ ರೈಲ್ವೆ ಸ್ಟೇಷನಿಂದ ಈ ಬೋಟ್ ಹೌಸ್ಗೆ ಜಸ್ಟ್ 4.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೀವು ಅಲೆಪಿ ಬೋಟ್ ಹೌಸ್ ಹತ್ರ ಎಂಟರ್ ಆಗ್ತಿದ್ದಾಗೇ ಆ ರೋಡಲ್ಲಿ ನೀವು ನೋಡ್ತಾ ಇರ್ಬೋದು, ಬೋಟ್ಗಳೆಲ್ಲ ಹಾಗೆ ನಿಲ್ಲಿಸಿರ್ತಾರೆ. ಸಖತ್ತಾಗಿರುತ್ತೆ ಸೀನರಿ. ಆನ್ ದ ವೇ ಹೋಗ್ತಾ ನೀವು ಒಂದು ಒಳ್ಳೆ ಸೀನರಿನ ಎಂಜಾಯ್ ಮಾಡ್ತಾ ಹೋಗ್ಬೋದು. ಒನ್ಸ್ಗೆ ಬೋಟ್ಗೆ ಎಂಟರ್ ಆಗ್ತಿದ್ದಂಗೆ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಸೊ ನಾನೀಗ ಒಂದು ಜ್ಯೂಸ್ ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ಜ್ಯೂಸ್ ಕುಡಿದು ಫ್ರೆಶ್ ಅಪ್ ಆಗಿ ಆಮೇಲೆ ನಿಮಗೆ ಈ ಬೋಟ್ ಹೌಸ್ ಹೇಗಿದೆ ಮತ್ತು ನಮ್ಗೆ ಕೊಟ್ಟಿರೋ ರೂಮ್ಸ್ ಎಲ್ಲ ಹೇಗಿದೆ ಅಂತೇಳಿ ಕಂಪ್ಲೀಟ್ ಈ ಬೋಟ್ ಹೌಸ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಬೋಟ್ ಹೌಸ್ಗೆ ಎಂಟರ್ ಆಗ್ತಿದ್ದಂಗೆ ಫಸ್ಟ್ ನಿಮಗೆ ಒಂದು ಡೈನಿಂಗ್ ಏರಿಯಾ ಇರುತ್ತೆ. ಸೊ ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಆ ಕಡೆ ಸ್ವಲ್ಪ ಸಿಟ್ಟಿಂಗ್ ಏರಿಯಾ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸೋಫಾ ಏರಿಯಾ ಕೂಡ ಇದೆ. ಸೊ ನೀವು ಇಲ್ಲಿ ಒಂದು ಜ್ಯೂಸ್ ಕುಡಿತಾನೋ ಅಥವಾ ಟೀ ಕಾಫಿ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ಕೊತ ಇಲ್ಲೇ ಲಂಚ್ ಮತ್ತು ಸೂಪರಾಗಿರೋ ವ್ಯೂನ ಎಂಜಾಯ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಡೈನಿಂಗ್ ಏರಿಯಾ ಇದೆ. ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ಒಂದೊಳ್ಳೆ ಫುಡ್ ಎಂಜಾಯ್ ಮಾಡ್ತಾ ಇರ್ಬೋದು. ಸೊ ಇವರೇ ಇದರಲ್ಲಿ ಈ ಒಂದು ಪ್ಯಾಕೇಜ್ ತೊಗೊಂಡ್ರೆ ಇದ್ರಲ್ಲಿ ಕಂಪ್ಲೀಟ್ ಇನ್ಕ್ಲೂಡೆಡ್ ಇರುತ್ತೆ. ಈವನ್ ಆಫ್ಟರ್ನೂನ್ ಲಂಚು ಮತ್ತು ಈವ್ನಿಂಗ್ ಹಾಯ್ ಟೀ ಸ್ನ್ಯಾಕ್ಸು, ಹಾಗೆ ಡಿನ್ನರು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಸೊ ಸೂಪರಾಗಿರುತ್ತಲ್ಲ, ಒಂದು ಹೋಲ್ ಡೇ ಹೇಗೆ ಟೈಮೆಲ್ಲ ಸ್ಪೆಂಡ್ ಮಾಡ್ತೀವಿ ನಾವು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ಈಗ ನಾವು ಡೈನಿಂಗ್ ಏರಿಯಾ ಎಲ್ಲ ಹೇಗಿತ್ತು ಅಂತ ನೋಡಾಯಿತು. ಈಗ ನೆಕ್ಸ್ಟ್ ರೂಮ್ ಹೇಗಿದೆ ಅಂತ ಹೇಳಿ ನೋಡೋ ಟೈಮು. ಬನ್ನಿ. ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಸೊ ಏನಾದರೂ ಎಕ್ಸ್ಟ್ರಾ ಪರ್ಸನ್ಸ್ ಬಂದಿದ್ದರೆ ಇಲ್ಲಿ ಎಕ್ಸ್ಟ್ರಾ ಬೆಡ್ ಕೂಡ ಕೊಡ್ತಾರೆ, ಅಲ್ಲಿ ಹಾಕೊಂಡು ಕೂಡ ಮಲ್ಕೊಬೋದು. ಸೊ 3 ಮೆಂಬರ್ಸ್ಗೆ ಇದು ಓಕೆ. ಫ್ಯಾನ್ ಇದೆ, ಹಾಗೆ AC ಕೂಡ ಇದೆ. ರೂಮಲ್ಲಿ ಇದೊಂದು ಗ್ಲಾಸ್ ವಿಂಡೋ ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ಒಳ್ಳೆ ವ್ಯೂ ಪಾಯಿಂಟ್ನ ನೋಡ್ತಾ ರೂಮಿಂದನೇ ಎಂಜಾಯ್ ಮಾಡ್ಕೊಬೋದು. ಸೊ ನೀವು ನೈಟ್ ಏನಾದರೂ ಮಲ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ಇದೆಲ್ಲ ನೋಡಿ, ಇದನ್ನು ಹಾಕಿ ಕರ್ಟೈನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಹಾಕಿ ಕ್ಲೋಸ್ ಕೂಡ ಮಾಡ್ಕೊಬೋದು. ಒಳಗಡೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಬನ್ನಿ, ಅದು ಕೂಡ ಹೇಗಿದೆ ಅಂತ ನೋಡ್ಕೊಂಬರೋಣ. ಬಾತ್ರೂಮ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ತುಂಬ ನೀಟಾಗಿ, ಕ್ಲೀನಾಗಿ, ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಸೊ ಒಳಗಡೆ ಶವರ್ ಇದೆ, ಚಿಕ್ಕದಾಗಿ ಬಾಟಪ್ ಥರ ಒಳಗಡೆ ಮಾಡಿದ್ದಾರೆ. ರೂಮ್ ಹೇಗಿದೆ ಅಂತ ಹೇಳಿ ನೋಡಿದ್ವಿ. ಡೈನಿಂಗ್ ಏರಿಯಾದಲ್ಲಿ ಫುಡ್ ಎಲ್ಲ ಆದಮೇಲೆ ನಮ್ಮ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಔಟ್ ಸೈಡಲ್ಲೇ ನಮಗೆ ಒಂದು ಹ್ಯಾಂಡ್ ವಾಶ್ ಏರಿಯಾ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟು ಅಲ್ಲಿ ಇನ್ನೊಂದು ರೂಮ್ ಇದೆ. ನೀವೇನಾದರೂ ಫ್ಯಾಮಿಲಿ ಜೊತೆನೋ ಅಥವಾ ಫ್ರೆಂಡ್ಸ್ ಈ ಥರ ಏನಾದರೂ ಗ್ರೂಪ್ ಆಫ್ ಪೀಪಲ್ಸ್ ಬಂದಾಗ ಆ ಥರ ಕೂಡ ಸ್ಟೇ ಇರ್ಬೋದು. ಅದಕ್ಕೆ ಅಂತೇಳಿ ಇಲ್ಲಿ ಎಕ್ಸ್ಟ್ರಾ ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಸ್ಟೇ ಮಾಡ್ಕೊಬೋದು. ಎಕ್ಸ್ಟ್ರಾ ಮೆಂಬರ್ಸ್ ಬಂದರೆ ಎಕ್ಸ್ಟ್ರಾ ಬೆಡ್ ಕೂಡ ಇರುತ್ತೆ. ಇನ್ನು ಈ ಕಡೆ ಸೈಡ್ ಬಂದರೆ ಕಿಚನ್ ಏರಿಯಾ ಇದೆ. ಈ ಕಿಚನ್ ಏರಿಯಾದಲ್ಲಿ ನಮಗೆ ಬೇಕಾಗಿರೋ ಫುಡ್ಸ್ನೆಲ್ಲ ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ವೆಜ್ ಹಾಗೆ ನಾನ್ ವೆಜ್ಜು ಮತ್ತು ಇಲ್ಲಿನ ಸ್ಪೆಷಲ್ ಸೀ ಫುಡ್ ಎಲ್ಲವೂ ಕೂಡ ಸಿಗುತ್ತೆ. ಸೊ ಇಲ್ಲಿ ನಮಗೋಸ್ಕರ ಅಂತ ಫುಡ್ ಪ್ರಿಪೇರ್ ಮಾಡ್ತಿರುವಂಥ ಚೆಫು ಹಾಗೆ ಕಿಚನ್ ಏರಿಯಾ ಹೇಗಿದೆ ಅಂತ ಹೇಳಿ ನೋಡಿಕೊಂಡು ಬರೋಣ. ಬನ್ನಿ, ಅವ್ರು ನಮಗೋಸ್ಕರ ಏನೋ ಪ್ರಿಪೇರ್ ಮಾಡ್ತಾ ಇದ್ದಾರೆ ಲಂಚ್ಗೆ. ಬನ್ನಿ ಒಂದ್ಸಲ ವಿಸಿಟ್ ಮಾಡ್ಕೊಂಬರೋಣ. ಇವೇ ನೋಡಿ ಕಿಚನ್ ಏರಿಯಾ. ಏನು ಟುಡೇ ಸ್ಪೆಷಲ್?
സ്പെഷ്യൽ എന്താ കൊണ്ടുവരുന്നത്? സ്പെഷ്യലി നമുക്കിപ്പം ലഞ്ചിനുള്ള മെനു എന്ന് പറഞ്ഞാൽ സാമ്പാർ, രസം, ലവ് ബീൻസ്, ക്യാബേജ്, കോളിഫ്ലവർ, സലാഡ്, പപ്പട്. നോൺ വെജിൽ എന്തൊക്കെ കിട്ടും? നോൺ വെജ് ഫിഷ് ഫ്രൈ, ചിക്കൻ കറി. ചിക്കൻ കറി. ഞങ്ങൾ വെജ് ആയതുകൊണ്ട് ഇത് മാത്രമേ ചെയ്തു. ശരി. പിന്നെ അവിടെ ಇದು ನೋಡಿ ಎಂಡ್ ಕಿಚನ್ನಿಂದ ಈಚೆ ಬರ್ತಿದ್ದಂಗೆ ನಮ್ಮದು ಬ್ಯಾಕ್ ಸೈಡಲ್ಲಿ ಹೇಗಿದೆ ಅಂತ ನೋಡ್ಬೋದು. ವಾವ್, ಸೂಪರಾಗಿದೆ ಮಾತ್ರ ಪ್ಲೇಸ್. ಬೋಟಸಲ್ಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಒಂದೊಂದು ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ತಾ ಇರ್ತೀವಿ. ಜೊತೆಗೆ ನಮ್ಮ ಆವಾಗವಾಗ ನಮ್ಮ ಹೊಟ್ಟೆ ತುಂಬಿಸೋದಕ್ಕೆ ಅಂತ ಹೇಳಿ ನಮ್ಮ ಚೆಫ್ ಮಾಡ್ಕೊಡ್ತಾ ಇರ್ತಾರೆ ಏನಾದರೂ ಅಡುಗೆಗಳನ್ನ. ಒಳ್ಳೆ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಕೊಬೋದು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಮತ್ತು ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಪ್ಲೇಸ್ನ. ಹಾಗೆ ಟಾಪಲ್ಲಿ ಹೋಗಿ ಹೈ ವ್ಯೂ ಅಲ್ಲಿ ಯಾವ ಥರ ಇರುತ್ತೆ ಬೋಟ್ ಹೌಸು ಮತ್ತು ಇಲ್ಲಿರೋ ಪ್ಲೇಸ್ಗಳಂತ ಅದನ್ನು ಕೂಡ ನೋಡ್ಕೊಂಬರೋಣ ಬನ್ನಿ. ಸೊ ಇದು ನಮ್ಮ ಟಾಪ್ ವ್ಯೂ ಹೇಗಿದೆ ಅಂತ ಹಿಂಗೆ ಹೋಗಿ ನೋಡ್ಬೋದು. ಸೊ ಬನ್ನಿ ಅದು ಕೂಡ ಹೇಗಿದೆ ನೋಡ್ಕೊಂಬರೋಣ. ವಾವ್, ಸೀರಿಯಸ್ಲಿ ಇದೊಂಥರ ಹೆವನ್ ಥರ ಫೀಲ್ ಆಗ್ತದೆ ನನಗೆ. ಏನಾದರೂ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ಸಖತ್ ಮಜಾ ಮಾಡ್ಬೋದು. ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ, ಜಸ್ಟ್ ಒಂದ್ಸಲ ನೀವೇ ನೋಡಿ. ನನಗಂತೂ ಮೇಲೆ ಬಂದಮೇಲಂತೂ ಎ ಸಿನೂ ಬೇಡ, ಫ್ಯಾನು ಬೇಡ, ಅಷ್ಟು ಕೂಲಾಗಿದೆ ಪ್ಲೇಸು. ನಂಗೆ ಔಟ್ ಸೈಡಲ್ಲಿ ಆ್ಯಕ್ಚುಲಿ ಟ್ರಾವೆಲ್ ಮಾಡ್ಕೊಂಬಂದು ಸಿಕ್ಕಾಪಟ್ಟೆ ಹೀಟ್ ಅನಿಸ್ತಿತ್ತು. ಏನಪ್ಪ ಹಿಂಗಿರುತ್ತೆ ಬೋಟ್ ಹೌಸೆಲ್ಲ ಹೆಂಗಿರುತ್ತೋ ಹೀಟು ಅಂತ ಅಂದ್ಕೊಂಡ್ವಿ. ಬಟ್ ರಿಯಲಿ ಸಖತ್ ಕೂಲಾಗಿ ಗಾಳಿ ಬೀಸ್ತದೆ. ವಾವ್, ಇಲ್ಲಿಂದ ನೋಡಿ ಹೆಂಗಿದೆ ವ್ಯೂ ಅಂತ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಕೂತ್ಕೊಂಡು. ಸೂಪರಾಗಿದೆ. ವಾವ್, ಇಲ್ಲಿಂದ ವ್ಯೂ ನೋಡೋಕೊಂದು ಸಕ್ಕತ್ತಾಗಿದೆ. ತುಂಬಾ ಬೋಟ್ ಹೌಸ್ ಇದೆ. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ. ಈ ಪ್ಲೇಸಿಗೆ ಬಂದರೆ ಒಂಥರ ಸಖತ್ತು ಆಟೋಮೆಟಿಕ್ಕಾಗಿ ಎಂಜಾಯ್ಮೆಂಟ್ ಮಾಡೋ ಮೂಡ್ ಬಂದುಬಿಡುತ್ತೆ. ವಾವ್, ಸಖತ್ ಕೂಲಾಗಿದೆ. ಮತ್ತು ನಾನು ಸಿಕ್ಕಾಪಟ್ಟೆ ಹಾಟ್ ಆಗಿರುತ್ತೆ ಅಂದ್ಕೊಂಡೆ ಔಟ್ ಸೈಡಲ್ಲಿ ನೋಡಿದ್ರೆ. ಬಟ್ ಈ ಪ್ಲೇಸಲ್ಲಿ ಸ್ವಲ್ಪ ಕೂಲಾಗಿದೆ ಕ್ಲೈಮೇಟು. ಅಕ್ಕಪಕ್ಕ ಎಲ್ಲ ಫುಲ್ಲು ಕೊಕೊನೆಟ್ ಟ್ರೀಸ್ ಇದೆ. ಸೆಂಟ್ರಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾವೀಗ ಬೋಟೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ನಾವು ಲಂಚ್ ಟೈಮು. ಸೊ ಲಂಚ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಬನ್ನಿ ಲಂಚಲ್ಲಿ ಏನೆಲ್ಲ ವೆರೈಟೀಸ್ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಸೊ ಲಂಚ್ಗೆ ಅವರು ಬಿಸಿ ಬಿಸಿ ರೈಸು, ಹಾಗೆ ಸಾಂಬಾರು, ಹಪ್ಳ, ರಸಮ್, ಸಲಾಡ್, ಹಾಗೆ ಕರಿ, ಜೊತೆಗೆ ಒಂದೆರಡು ಥರ ಪಲ್ಯ, ಕರ್ಡ್, ಹಾಗೆ ಪಿಕ್ಕಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಊಟ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೇಗಿದೆ ಫುಡ್ ಟೇಸ್ಟು? ಚೆನ್ನಾಗಿದೆ. ಅಥೆಂಟಿಕ್ ಕೇರಳ ಸ್ಟೈಲ್ ಊಟ ತುಂಬ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಫುಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಕೋಕೋನಟ್ ಆಯಿಲ್ ಹಾಕಿ ಪಲ್ಯಗಳನ್ನೆಲ್ಲ ಮಾಡಿದ್ದಾರೆ. ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಅದು ಸಖತ್ತಾಗಿದೆ. ಟೇಸ್ಟ್ ಅದು ನಂಗೆ ತುಂಬಾ ಇಷ್ಟ ಆಯಿತು. ಒಂದೊಳ್ಳೆ ಬೆಸ್ಟ್ ಲಂಚ್ ಅಂತ ಹೇಳ್ಬೋದು. ನಾವೇನು ನೋಡ್ತಾ ಇದ್ದೀವಿ, ಈ ಒಂದು ಲೇಕ್ನ ವೆಂಬನಾಡು ಲೇಕ್ ಅಂತ ಹೇಳಿ ಕರೀತಾರೆ. ಇದು ಏಷ್ಯಾದಲ್ಲಿರುವಂಥ ಲಾಂಗೆಸ್ಟ್ ಲೇಕ್ ಅಂತ ಹೇಳಿ ಕರೀತಾರೆ. ಹಾಗೆ ಕೇರಳದಲ್ಲಿ ಇದೊಂದು ಲಾರ್ಜೆಸ್ಟ್ ಲೇಕ್ ಅಂತ ಕೂಡ ಕರೀತಾರೆ. ಸೊ ನೋಡೋದಕ್ಕೊಂದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಸೊ ಒಂದು ಸೈಡ್ ಬಂದು ಎಲ್ಲ ಫುಲ್ಲು ಕೋಕೋನಟ್ ಟ್ರೀಸಿಂದ ಕವರ್ ಆಗಿದೆ. ಮಧ್ಯದಲ್ಲೆಲ್ಲ ಈ ಥರ ಸಿಕ್ಕಾಪಟ್ಟೆ ಬೋಟ್ ಹೌಸಸ್ ಹೋಗ್ತಾ ಇದೆ. ಎಷ್ಟೋ ಜನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಎಲ್ಲ ಹಾಗೆ ಕೇಳಿಸ್ತಾ ಇದೆ. ಅವ್ರ ಜೊತೆಲ್ಲ ಆಟ ಆಡ್ಕೊಂಡೆಲ್ಲ ಚೆನ್ನಾಗಿದೆ. ಒಂಥರ ಏನಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಬಂದು ಒಂದು ಗ್ರೂಪ್ ಆಫ್ ಪೀಪಲ್ ಇದ್ದರೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಅದಂತೂ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಒಂದು ಕಡೆ ನಾವು ಕೋಕೋನಟ್ ಟ್ರೀಸ್ ಎಲ್ಲ ನೋಡಿದ್ವಿ, ಇನ್ನೊಂದು ಸೈಡ್ ನೋಡಿ ಫುಲ್ಲು ಅಗ್ರಿಕಲ್ಚರ್ ಲ್ಯಾಂಡು, ಸಕ್ಕತ್ ಗ್ರೀನ್ ಅಂದರೆ ಗ್ರೀನರಿ ಆಗಿದೆ. ನಂಗೊಂದು ನೋಡಿಬಿಟ್ಟೆ ತುಂಬ ಖುಷಿ ಆಗೋಯಿತು. ಸೊ ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ
ಅದು ಕಂಪ್ಲೀಟ್ಲಿ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಫುಲ್ಲು ಸಖತ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಅದು ಕಂಪ್ಲೀಟಾಗಿ ಹಾಗೆ ಕವರ್ ಹಾಕ್ಕೊಂಡು ಹೋಗಿದೆ ನೋಡಿ. ನೋಡಿ ನಮ್ಮ ಬೋಟ್ ಹೌಸ್ ಹತ್ರನೇ ಐಸ್ ಕ್ರೀಮ್ ಬಂದಿದೆ. ಸೊ ಐಸ್ ಕ್ರೀಮ್ ಹೇಗಿದೆ ಅಂತ ಟ್ರೈ ಮಾಡೋಣ. ಏನಿದೆ ಐಸ್ ಕ್ರೀಮ್? పైనాపిల్ ఉంది, వెనిలా ఉందా, కుల్ఫీ 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 రెండు కుల్ఫీ ഒന്ന് കുടിച്ച് ಎನ್ನ ಫ್ಲೇವರ್ ಅದು? ಪಿಸ್ತಾ. ಪಿಸ್ತಾ. ಓಕೆ. ಈ ಬ್ಯಾಕ್ ವಾಟರಲ್ಲಿ ಬಂದು ಬೋಟಿಂಗಲ್ಲಿ ಈ ಥರ ಒಂದು ಐಸ್ ಕ್ರೀಮ್ನ ಸೇಲ್ ಮಾಡ್ತಾರೆ, ಒಂಥರ ಸಖತ್ತಾಗಿದೆ. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಥರದ್ರಲ್ಲಿ ವಾಟರಲ್ಲಿ ಬಂದುಬಿಟ್ಟು ಯಾರಪ್ಪ ಸೇಲ್ ಮಾಡ್ತಾರೆ ಐಸ್ ಕ್ರೀಮ್ನ ಅಂತ. ಸರಿ ಟೇಸ್ಟ್ ಮಾಡೋಣ ಅಂತೇಳಿ ನಾವು ಐಸ್ ಕ್ರೀಮ್ನ ತೊಗೊಂಡಿದ್ದೀವಿ. ಸೊ ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ ನಾನು. ಅದರಲ್ಲಿ ಚೆನ್ನಾಗಿರುತ್ತೆ ಅಲ್ವಾ, ಬ್ಯಾಕ್ ವಾಟರಲ್ಲಿ ಬಂದು ಈ ಥರ ಐಸ್ ಕ್ರೀಮ್ ಪರ್ಚೇಸ್ ಮಾಡ್ಕೊಂಡು ತಿನ್ನೋದು ಸಖತ್ತಾಗಿರುತ್ತೆ. ಸೂಪರಾಗಿದೆ. ಈಗ ಅವರು ನಮ್ಮನ್ನು ಆಯುರ್ವೇದಿಕ್ ಸೆಂಟರ್ ಹತ್ರ ಸ್ಟಾಪ್ ಮಾಡಿದ್ದಾರೆ. ಇಲ್ಲೇನಾದರೂ ಆಯುರ್ವೇದಿಕ್ ಮಸಾಜು, ಆಯಿಲ್ ಮಸಾಜ್ ಈ ಥರ ಏನಾದರೂ ಮಾಡಿಸ್ಬೇಕು ಅಂತ ಇಷ್ಟಪಡೋರು ಸೊ ಇಲ್ಲಿ ಮಾಡಿಸ್ಕೋಬೋದು. ಇವರು ಬಾಡಿ ಮಸಾಜಿಂದ ಹಿಡಿದು ಫೇಸ್ ಮಸಾಜ್ ಈ ಥರ ಎಲ್ಲ ರೀತಿಯೂ ಮಾಡ್ತಾರೆ. ಸೊ ಇದ್ರ ಪ್ರೈಸಸ್ ಬಂದು 1500ಇಂದ ಹಿಡಿದು 2500, 4000, 4500 ಈ ಥರ ನಿಮ್ಗೆ ಏನು ಮಸಾಜ್ ಬೇಕೋ ಅದ್ರ ಮೇಲೆ ಪ್ರೈಸ್ ಡಿಫರ್ ಆಗುತ್ತೆ. ಸೊ ಏನಾದರೂ ಕೇರಳ ಅಂದಮೇಲೆ ಆಯಿಲ್ ಮಸಾಜು ಆಯುರ್ವೇದಿಕ್ ಇದರಲ್ಲಿ ತುಂಬ ಫೇಮಸ್ ಅಲ್ವಾ. ಸೊ ನೀವು ಇಲ್ಲಿ ಬಂದಾಗ ಏನಾದರೂ ಈ ಥರ ಟ್ರೈ ಮಾಡಬೇಕು ಅನ್ಸಿದ್ರೆ ಸೊ ನೀವು ಇದು ಕೂಡ ಟ್ರೈ ಮಾಡ್ಬೋದು. ಈ ಅಲೆಪಿನ ಆಲಪುಲ ಅಂತ ಕೂಡ ಕರೀತಾರೆ. ಸೊ ಎರಡು ಸೇಮ್ ನೇಮೇ, ಅಲೆಪಿ ಬೇರೆ ಆಲಪುಲ ನೇಮ್ ಬೇರೆ ಅಂತ ಹೇಳಿ ಕೆಲವರು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಎರಡು ಸೇಮ್ ನೇಮೇ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ಈಗ ಬಸ್ಸು ಅಥವಾ ಟ್ರೈನ್ ನೀವು ನೋಡಿದಾಗ ಮೋಸ್ಟ್ಲಿ ಎಲ್ಲನೂ ಕೂಡ ಆಲಪುಲ ಅಂತ ಕೂಡ ಇರುತ್ತೆ. ಸೊ ಅಲೆಪಿ ಆಲಪುಲ ಎರಡು ಕೂಡ ಸೇಮ್ ನೇಮು. ಇನ್ನೊಂದು ಏನಾದ್ರೆ ನೀವು ಬೋಟ್ ಹೌಸಿಂಗ್ ಬಂದಾಗ ಜಸ್ಟ್ ಬೋಟಿಂಗಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಇವರು ಒಂದು ಪ್ಲೇಸ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಅಲ್ಲಿ ನಿಮಗೆ ಈಗ ನೀವು ನೋಡಿರ್ತೀರಲ್ಲ ಎರಡು ಸೈಡ್ ಕೋಕೋನಟ್ ಟ್ರೀಸ್ ಎಲ್ಲ ಇರುತ್ತೆ, ಬನಾನಾ ಟ್ರೀಸ್ ಥರ ಇರುತ್ತೆ. ಆ ಸೆಂಟ್ರಲ್ಲಿ ಇನ್ನೊಂದು ಬೋಟ್ ಹೋಗುತ್ತೆ. ಸೊ ಇದು ಬಂದುಬಿಟ್ಟು ಸ್ಟೇ ಇರೋ ಬೋಟ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿರೋದಕ್ಕೆ ಇದು ಒಳಗೆ ಹೋಗೋದಿಲ್ಲ. ಸೊ ಅದಕ್ಕಂತಲೇ ಸಪ್ರೇಟ್ ಬೋಟಿಂಗ್ಸ್ ಇದೆ. ಸೊ ನೀವು ಅದನ್ನು ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೋದು. ಅದು ಹೋಗಿ ಬರೋಕ್ಕೆ 1 hour ಆಗುತ್ತೆ. ಸೊ ನೀವೇನಾದರೂ ಹೋಗಬೇಕು ಅಂತ ನೀವು ಬೋಟಿಂಗ್ಸಲ್ಲಿರೋರಿಗೆ ಹೇಳಿದ್ರೆ ಸೊ ಅವ್ರು ನಿಮಗೆ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ಅದು ಎಕ್ಸ್ಟ್ರಾ ಪೇ ಇರುತ್ತೆ, ಇದರಲ್ಲಿ ಇನ್ಕ್ಲೂಡ್ ಇರೋದಿಲ್ಲ. ಸೊ ಅದಕ್ಕೊಂದು 1000 rupees ಎಕ್ಸ್ಟ್ರಾ, ಐ ಮೀನ್ 1500 ಅಂತ ಹೇಳಿದ್ರು ನಮಗೆ. 1500 to 2000 ಆ ಥರ ರೇಂಜಲ್ಲಿ ನೀವು ಹೆಂಗೆ ಪ್ಯಾಕೇಜ್ ಚೂಸ್ ಮಾಡ್ತೀರೋ ಅದ್ರ ತಕ್ಕಂಗೆ ಅವ್ರು ಕೊಡ್ತಾರೆ. ಸೊ ನೀವು ಅಲ್ಲಿ ಹೋಗಿ ಅಲ್ಲಿರೋಂಥ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಡಿಫ್ರೆಂಟ್ ಸೀನರಿ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹೋಗಿ ಆಲ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಅಲೆಪಿ ಬೀಚು ಹತ್ರ ಇದೆ ಅಂತ ಹೇಳಿದ್ರು. ಸೊ ಅದು ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಬೋದು. ನಿಮ್ಗೇನಾದ್ರು ಬರೀ ಬೋಟಿಂಗಲ್ಲೇ ತುಂಬ ಬೋರ್ ಹೊಡಿತಾ ಇದೆ ಅಂತ ಅನ್ಸಿದ್ರೆ ಆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನಾವು ಬಂದು ಚೆಕ್-ಇನ್ ಬಂದುಬಿಟ್ಟು 11:45ಗೆ ಮಾಡಿದ್ವಿ. ಆ್ಯಕ್ಚುಲಿ ಚೆಕ್-ಇನ್ ಬಂದು 12 o'clock ಚೆಕ್-ಇನ್ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗು 9:30 ಆ ಥರ ಬಿಫೋರ್ 10 o'clock ಒಳಗೆ ಚೆಕ್ಔಟ್ ಆಗ್ತೀವಿ. ಸೊ ಇವ್ರು ಬಂದುಬಿಟ್ಟು ಆಫ್ಟರ್ನೂನ್ ಲಂಚು ಹಾಗೆ ಈವ್ನಿಂಗು ಸ್ನ್ಯಾಕ್ಸು, ಹೈ ಟೀಸ್ ಇರುತ್ತೆ, ಮತ್ತು ನೈಟು ಡಿನ್ನರು, ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಷ್ಟೆಲ್ಲ ಕೂಡ ಇನ್ಕ್ಲೂಡ್ ಪ್ಯಾಕೇಜಸ್ ಎಲ್ಲ ಬರುತ್ತೆ. ಸೊ ನಾವು ಇದನ್ನು ಬುಕ್ ಮಾಡಿದ್ದು ಅದು ಪ್ರೈವೇಟ್ ಬೋಟಿಂಗ್ನ ಬುಕ್ ಮಾಡಿದ್ದೀವಿ ನಾವು. ಸೊ ಜಸ್ಟ್ ನಾವು ಮಾತ್ರ ಇದು ಯಾವುದು ಶೇರಿಂಗ್ ಇರೋದಿಲ್ಲ. ಸೊ ಇದು ಬಂದುಬಿಟ್ಟು ನಾವು 9500ಗೆ ಬುಕ್ ಮಾಡಿದ್ವಿ. ಸೊ ಇದು ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಬಟ್ ಸೊ ಡಿಸೆಂಬರ್ ಟು ಮಾರ್ಚ್ ಬಂದು ಸೀಸನ್ ಟೈಮ್ ಅಂತ ಹೇಳ್ಬೋದು. ಸೊ ಈ ಟೈಮಲ್ಲಿ ಬಂದಾಗ ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬಟ್ ಈ ಟೈಮ್ ಬಂದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವುದೋ ರೈನಿ ಸೀಸನ್ ಇರೋದಿಲ್ಲ. ಸೊ ಆರಾಮಾಗಿ ನೀವು ಗ್ರೀನರಿನ ಎಂಜಾಯ್ ಮಾಡ್ಬೋದು. ಸಖತ್ತಾಗಿರೋ ವ್ಯೂಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಕ್ಲೈಮೇಟ್ ಕೂಡ ತುಂಬ ಹಾಟ್ ಅನಿಸೋದಿಲ್ಲ, ನಾರ್ಮಲ್ ಸ್ವಲ್ಪ ಮೈಲ್ಡಾಗಿ ಇರುತ್ತೆ. ಸೊ ಆರಾಮಾಗಿ ನೀವು ಎಂಜಾಯ್ ಮಾಡ್ಕೊಂಡಿರ್ಬೋದು. ಸೊ ಇದೊಂದು ಬೆಸ್ಟ್ ಟೈಮಿಂಗ್ ಅಂತ. ಬಟ್ ಏನಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನೀವು ಅದನ್ನು ನೋಡಿಕೊಂಡು ವಿಚಾರಿಸಿ ಅದ್ರ ತಕ್ಕಂಗೆ ನೀವು ಮಾತಾಡ್ಕೊಂಡು ಬುಕ್ ಮಾಡ್ಕೊಂಡು ಬರ್ಬೋದು. ಹೇಗೆ ನಮ್ಮ ಊರುಗಳಲ್ಲೆಲ್ಲ ಒಂದೊಂದು ಮನೆಗೂ ಒಂದೊಂದು ಗಾಡಿಗಳನ್ನ ಇಟ್ಟಿರ್ತೀವಿ, ಆ ಥರ ಇಲ್ಲಿ ಒಂದೊಂದು ಮನೆಗೂ ಈ ಥರ ಒಂದೊಂದು ಬೋಟ್ಗಳನ್ನ ಇಟ್ಕೊಂಡಿರ್ತಾರೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮನೆ ಇದೆ, ಅಲ್ಲೇ ಒಂದು ಬೋಟ್ ಇಟ್ಕೊಂಡಿದ್ದಾರೆ. ಸೊ ಇದನ್ನು ಇವರು ಏನು ಗಾಡಿ ಥರ ಯೂಸ್ ಮಾಡ್ಕೊತಾರೆ. ಅಂದರೆ ಇಲ್ಲಿರೋ ಸ್ಟೂಡೆಂಟ್ಸ್ಗಳಿರ್ಬೋದು ಅಥವಾ ಕೆಲಸ ಮಾಡೋರು ಇರ್ಬೋದು, ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು. ಸೊ ಆವಾಗ ಈ ಒಂದು ವಾಟರಿನ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ನೋ ಆಪ್ಷನ್. ಸೊ ಬೋಟ್ನ ಯೂಸ್ ಮಾಡಬೇಕು. ಸೊ ಹಾಗಾಗಿ ಅವರು ಎಲ್ಲ ಮನೆಗೂ ಒಂದೊಂದು ಬೋಟ್ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ಬೋಟ್ ಇದೆ, ಅಲ್ಲೊಂದು ಬೋಟ್ ಇದೆ, ಅಲ್ಲೊಂದು ಬೋಟ್ ಇದೆ. ಚೆನ್ನಾಗಿದೆ. ನೀವು ಆದ ಹೋಗ್ತಾ ಈ ಥರ ಜನಗಳು ಅವ್ರ ಲೈಫ್ ಸ್ಟೈಲ್ ಏನಿದೆ ಸೊ ಎಲ್ಲನೂ ಕೂಡ ದೂರದಿಂದ ನೀವು ನೋಡ್ತಾ ಹೋಗ್ಬೋದು. ಚೆನ್ನಾಗಿರುತ್ತೆ ಅಲ್ವಾ. ನಾವೆಲ್ಲ ನಮ್ಮ ಊರುಗಳಲ್ಲಿ ಒಂದೊಂದು ಗಾಡಿಗಳನ್ನ ಇಟ್ಕೊಂಡಿರ್ತೀವಿ, ಇವ್ರು ಬೋಟ್ನ ಇಟ್ಕೊಂಡಿದ್ದಾರೆ ಅಂತ ಸಖತ್ತಾಗಿದೆ. ಸೊ ಅಲ್ಲೇನು ಬೋಟ್ ನೋಡ್ತಾ ಇದ್ದೀರಾ ಅದು ಜಸ್ಟ್ ಬೋಟಿಂಗ್ಸ್ಗೆ ಅಂತ ಬರೋರು ಕೂಡ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ನಾರ್ಮಲ್ ಅದನ್ನು ಹೇಳಿದ್ನಲ್ಲ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ ಅದನ್ನು ಯೂಸ್ ಮಾಡ್ಕೊತಾರೆ.
ನಮ್ಮ ಹೈ ಟೀ ರೆಡಿಯಾಗಿದೆ. ಸೊ ಬಿಸಿ ಬಿಸಿ ಟೀ ಜೊತೆಗೆ ಬಜ್ಜಿ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಟೊಮೊಟೊ ಕೆಚಪ್ ಇದೆ. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಸೊ ಬಿಸಿ ಬಿಸಿ ಟೀ ಜೊತೆಗೆ ಬಿಸಿ ಬಿಸಿ ಬಜ್ಜಿ ಕೂಡ ರೆಡಿಯಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಸ್ಟ್ರಾಂಗಾಗಿ ಒಂದು ಒಳ್ಳೆ ಟೀ ಮಾಡಿ ಕೊಟ್ಟಿದ್ದಾರೆ. ಬಜ್ಜಿ ಕೂಡ ಕ್ರಿಸ್ಪಿ ಆಗಿದೆ, ಒಂಥರ ಚೆನ್ನಾಗಿದೆ. ಆಲ್ಮೋಸ್ಟ್ ಈವ್ನಿಂಗ್ ಆಯಿತು, 5 o'clock. ಇವಾಗ ಈವ್ನಿಂಗ್ ಟೈಮಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿಕೊಂಡು ಬಿಸಿ ಬಿಸಿ ಟೀ ಬಜ್ಜಿ ತಿಂತಾರೆ, ಮಸ್ತಾಗಿರುತ್ತೆ.